ಅಶ್ವಿನಿ ಗೌಡ ಮತ್ತೆ ಜಾನ್ವಿ. ಅವ್ರು ಅದೇನೆ ಅವ್ರಂತವ್ರು ಇಬ್ರು ಇದ್ಬಿಟ್ರೆ ಊರೇ ಉದ್ಧಾರ. ಇದು ಅಶ್ವಿನಿ ಜಾನ್ವಿ ಅವ್ರಂತವ್ರು ಇದ್ರೆ ಊರೇ ಉದ್ಧಾರ. ಏನ್ ಪ್ರಾಬ್ಲಮ್ ಆಗ್ತಿದೆ ಅವರಿಂದ? ಅವ್ರಿದ್ರೆ 100 ಮನೆ ಹಾಳಾಗೋಯ್ತವೆ. 100 ಮನೆ. ನೀವು ನೋಡ್ತಾ ಇದ್ದೀರಿ ಅಲ್ವಾ, ನಿಮ್ ಫೇವ್ರೇಟ್ ಕಂಟೆಸ್ಟೆಂಟ್ ಯಾರು? ನಮ್ಮ ಫೇವ್ರೇಟ್ ಕಂಟೆಸ್ಟೆಂಟ್ ಗಿಲ್ಲಿ. ಗಿಲ್ಲಿ. ಓಕೆ, ಗಿಲ್ಲಿ ಯಾಕೆ ಇಷ್ಟ ಆಗ್ತಾನೆ? ಮತ್ತೆ ಗಿಲ್ಲಿಗೆ ರೊಚ್ಚಿಗೆ ದಳಿಸ್ತಾ ಇದಾರಲ್ಲ, ಬೈತಾ ಇದಾರಲ್ಲ ಅಶ್ವಿನಿ ಗೌಡ ಅವರೆಲ್ಲ. ಅವನು ಎಷ್ಟೇ ಬೈದ್ರು ಅವ್ನ ತಂದಲ್ಲಿ ಅವ್ನು ಬಿಟ್ಕೊಂಡ್ ಕೊಟ್ಟಿಲ್ಲ. ಹಾ, ಅವ್ನ್ ತಂದವಾಗ ಅವ್ನ್ ಇದಾನೆ. ಓಕೆ. ಅವ್ನ ಆಟ ಅವ್ನ ಆಡ್ತಾ ಇದ್ದಾನೆ ಅಷ್ಟೇ. ಹಾ. ಅದ್ ಬಿಟ್ರೆ ಅವ್ನ್ ಬೇರೆ ಯಾಕೂ ಬೈತಾ ಎಂಟ್ರಿಫೈ ಆಗ್ತಾ ಇದೆ. ಅವ್ನ ಇಷ್ಟದ ಪ್ರಕಾರ ಅವ್ನ ಆಡ್ತಾ ಇದ್ದಾನೆ. ಓಕೆ, ಈಗ ರಕ್ಷಿತಾ ಮತ್ತೆ ಗಿಲ್ಲಿಗೆ ಬೈತಾ ಇದಾರಲ್ಲ, ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ? ರಕ್ಷಿತಾ ಗಿಲ್ಲಿಗ ಯಾರು ಬೈತಾರ? ಇವರು ಅಶ್ವಿನಿ ಗೌಡ ಮತ್ತೆ ಜಾನ್ವಿ. ಅವ್ರು ಅದೇನೆ ಅವ್ರಂತವ್ರು ಇಬ್ರು ಇದ್ಬಿಟ್ರೆ ಊರೇ ಉದ್ಧಾರ. ಇದು ಅಶ್ವಿನಿ ಜಾನ್ವಿ ಅವ್ರಂತವ್ರು ಇದ್ರೆ ಊರೇ ಉದ್ಧಾರ. ಏನ್ ಪ್ರಾಬ್ಲಮ್ ಆಗ್ತಿದೆ ಅವರಿಂದ? ಅವ್ರಿದ್ರೆ 100 ಮನೆ ಹಾಳಾಗೋಯ್ತವೆ. 100 ಮನೆ. 100 ಮನೆ ಬಾಡಿಗೆ ಕೊಟ್ಟಿದ್ದಾರೆ. ಒಂದು ಏರಿಯಾದಲ್ಲಿ ಅವ್ರಿದ್ರೆ ಆ ಮನೆನೇ ಹಾಳಾಗೋಯ್ತು. ಅಲ್ಲ ಸರ್, ಈಗ 150 ಮನೆ ಬಾಡಿಗೆ ಕೊಟ್ಟಿದಾರಲ್ಲ ಅವರು. ಕೊಟ್ಟಿರೋದೇನ್ ಪ್ರಯೋಜನ? ಅವ್ರು ಹೇಳ್ತಾ ಇರೋದು ಒಂದ್ ಊರಲ್ಲಿ ಅಂತವ್ರೊಬ್ರು ಇದ್ರೆ ಊರೇ ಉದ್ಧಾರ. ಅಲ್ಲ ಅಂತ ಅಷ್ಟೊಂದು ಕ್ರಿಟಿಕಲ್ ಆದಂತ ಹೆಣ್ಮಕ್ಳು ಅದ್ ಸಂಸಾರ ಹಾಳಾಗದೆ ಅಂತವ್ರಿಂದಾನೆ. ಹಂಗಂತೀರಾ? ಹೌದು. ಅಂತವನ್ನೆಲ್ಲ ಹೆಣ್ಮಕ್ಳು ಹೆಂಗಸರು ಅಲ್ಲ, ಇಂಥವ್ರಿಂದ ಹೋಗಿರೋದ್ರಿಂದ ಇಂಥವ್ರನ್ನೆಲ್ಲ ಬಿಗ್ ಬಾಸ್ ಇಂದ ಫಸ್ಟ್ ಆಚೆ ಹಾಕ್ಬೇಕು. ಅಲ್ಲ ಸರ್, ಅಂತವ್ರನ್ನೇ ಬಿಗ್ ಬಾಸ್ ನವರು ಕರ್ಕೊಂತಾರಲ್ಲ. ಅವ್ರು ಸೆಲೆಕ್ಟ್ ಮಾಡ್ತಾ ಇದಾರೆ. ನಡೀತಿದ್ರು ಬಿಗ್ ಬಾಸ್ ಹಂಗೆ ಮಾಡಿಕೊಂಡಿದೆಯಲ್ಲ, ನಿಮ್ಗೆ ಏನ್ ಅನ್ಸುತ್ತೆ? ಹಿಂಗ್ ನಡೀತಿದ್ರು ಕೂಡ, ನಿಮ್ಮಂತವ್ರು ಹಿಂಗ್ ಮಾತಾಡ್ತಿದ್ರು ಕೂಡ TRP ಬೇಕು ಬಿಗ್ ಬಾಸ್ಗೆ, ಅದಕ್ಕೆ ಆತರ ಮಾಡ್ತಾ ಇದ್ದಾರೆ. ಅವ್ರಿಗೆ TRP ಬೇಕು ಅನ್ನೋದಾದ್ರೆ ಕೂಲಿ ಕಾರ್ಮಿಕರು ಕರ್ಕೊಂಡು ಹೋಗಿ ಮಾಡ್ಬಿಟ್ಟು ಒಳಗಡೆ ಅವ್ರ ಆಟಗಳು ಆಡ್ಲಿ, ಅವಾಗ ಓಕೆ. ಈಗ ಅವ್ರು ಕರ್ಕೊ ಬರೋದು ಎಲ್ಲಾರು ದೊಡ್ಡವ್ರನ್ನೇ, ಎಲ್ಲಾ ಸೆಲೆಬ್ರಿಟಿಗಳು. ಹೇಳ್ತಿದ್ರು ಬರೀ ಜಗಳ ಆಡೋದನ್ನೇ ನೋಡೋದ ನಾವು. ಕೇಬಲ್ ಟಿವಿ ಚಾರ್ಜ್ ಮಾಡ್ಕೊಂಡಿರೋದು, ಮಟ್ಟವಾಗಿ ಆಟ ಆಡೋದೇ ಗೇಮ್ ಆಡಿಸ್ಬೇಕು. ಬಿಗ್ ಬಾಸ್ ಕರೆಕ್ಟ್ ಗೇಮ್ಗಳು ಕೊಡೋದನ್ನ ಬರೀ ಜಗಳ ಆಡಿಸ್ಕೊಂಡು ನಿಂತದಲ್ಲ. ಜಗಳ ಆಡಿದ್ರೆ ತಾನೇ TRP ಬರೋದು. ಜಗಳನೇ ಆಡಿಲ್ಲ ಅಂದ್ರೆ TRP ಎಲ್ಲಿಂದ ಬರುತ್ತೆ? TRP ಎಲ್ಲಿಂದ ಬರುತ್ತೆ? ಈಗ ಜಾತಿ ಬಗ್ಗೆ ಎಲ್ಲ ಮಾತಾಡ್ತಾ ಇದಾರೆ ಅಶ್ವಿನಿ ಗೌಡ ಅವರು. ಅವ್ರ ಮೆಂಟಾಲಿಟಿನೇ ಬೇರೆ ಅಂತ ಹೇಳಿದ್ನಲ್ಲ. ಅವ್ರು ಅಂತವ್ರು ಇದ್ರೆ ಅಷ್ಟೇ, ಅವ್ರ ಮೆಂಟಾಲಿಟಿನೇ ಬೇರೆ. ಓಕೆ, ಇನ್ನ ಗಿಲ್ಲಿ ಬಿಟ್ರೆ ನಿಮ್ ಫೇವ್ರೇಟ್ ಯಾರು? ಈಗ ರಘು ಬಂದಿದಾರಲ್ಲ, ರಘು ಮೌಂಟೇನ್ ರಘು ಅವರು. ಮೌಂಟೇನ್ ರಘು ಅವರು ಅಶ್ವಿನಿ ಗೌಡಗೆ ಹಾಕೊಂಡು ರುಬ್ತಾ ಇದ್ರು. ಏನು ಅವ್ರು ಆಲ್ರೆಡಿ ಇಲ್ಲಿ ನೋಡ್ಬಿಟ್ಟು ಹೋಗಿದ್ದಾರೆ ಏನಾಗಿದೆ ಸಿಚುವೇಶನ್ ಅಂತ. ಅವ್ರು ಕೊಡ್ತಾ ಇರೋದು ಮರ್ಯಾದೆ ಕೊಡ್ತಾ ಇರೋದು ಅವ್ರಿಬ್ರು ಬಿಟ್ರೆ ಎಲ್ಲಾರ್ಗು ಅವ್ರು ಮರ್ಯಾದೆ ಕೊಡ್ತಾರೆ. ಅಣ್ಣ, ಈಗ ಅಶ್ವಿನಿ ಗೌಡ ಅವರು ಒಬ್ರು ಹೆಣ್ಮಕ್ಳೇ, ಅವ್ರ ಫ್ಯಾಮಿಲಿ ಪ್ರಾಬ್ಲಮ್ ಏನೇ ಇರ್ಲಿ, ಆದ್ರೆ ಅವರು ಹೋರಾಟಗಾರರಾಗಿದ್ದವ್ರು. ಈಗ ಒಳಗಡೆ ಅವರು ಗೆಲ್ಲಕ್ಕೋಸ್ಕರ ಈ ತರ ಆಡ್ತಾ ಇದ್ರು. ಅವ್ರ ನಿಜವಾದ ಸ್ವರೂಪನೇ ಹೆಂಗ ಅವ್ರಿಗೆ ಗೊತ್ತಾಗುತ್ತಲ್ವ? ಯಾಕೆ ಎಲ್ಲಕ್ಕೆ ಅಂತ ಆಡ್ತಾ ಇಲ್ಲ ಅದು. ಅವ್ರಿಗೆ ಸ್ವರೂಪಗಳನ್ನ ತೋರ್ಸೋದಕ್ಕೆ ದೀಪ ಉರಿಯೋ ಟೈಮಲ್ಲಿ ಜಾಸ್ತಿ ಉರಿತದಲ್ಲ, ಆರ ಟೈಮಲ್ಲಿ ಅದು ಉರಿತಾ ಇದಾರೆ ಅಷ್ಟೇನೆ. ಆದಷ್ಟು ಬೇಗ ಈಚೆ ಬರ್ತಾರೆ. ಹಂಗಂತೀರಾ? 100% ಈಚೆ ಬರ್ತಾರೆ. ಆದ್ರೆ ಯಾರಾದ್ರೂ ಅಲ್ಲಿ ಜಾನ್ವಿ ಆಗ್ಲಿ ಅಶ್ವಿನಿ ಆಗ್ಲಿ, ಅದ್ರಲ್ಲಿ ಯಾರಾದ್ರೂ ಒಬ್ರು ಬಂದ್ರೆ ಮನೆ ನೆಮ್ಮದಿಯಾಗಿರುತ್ತೆ. ಓಕೆ, ಈ ವಾರ ಯಾರು ಹೊರಗಡೆ ಹೋಗ್ಬೇಕು, ಯಾರು ಹೋಗ್ಬಹುದು? ಈ ವಾರ ಆಕ್ಚುಲಿ ಕಾಕ್ರೋಚ್ ಬಂದ್ರೆ ಒಳ್ಳೇದೇ. ಕಾಕ್ರೋಚ್ ಇಲ್ಲ ಜಾನು. ಅಲ್ಲ, ಈಗ ಕಾಕ್ರೋಚ್ ಅಂದಿದ ತಕ್ಷಣ ಜ್ಞಾಪಕ ಬಂತು ನನ್ಗೆ. ಕಾಕ್ರೋಚ್ ಅವರು ಗಿಲ್ಲಿ ನೀನ್ ಇನ್ನು ಸಿಲ್ಲಿ ಇಲ್ಲಿ ಬೇಡ, ಅದು ಹಂಗೆ ಪ್ರಾಸಪ್ರದ ಬರ್ತಾ ಇರುತ್ತೆ. ಪ್ರಾಸ ಅವ್ರು ಅವಾಗಿಂದಾನು ಪ್ರಾಸ ಮಾಡ್ಕೊಂಡೇ ಬರ್ತಾ ಇದ್ದಾರೆ. ಅವ್ರ ಆಟ ಅವರು ಆಡ್ತಾ ಇದಾರೆ, ಬಟ್ ಏನಂತ ಏನಿಲ್ಲ. ಆದ್ರೆ ಅಶ್ವಿನಿ ಇವ್ರ ಜೊತೆನೆ. ಅಲ್ಲ ಸರ್, ನಿಮ್ಗೆ ಅಶ್ವಿನಿ ಮತ್ತೆ ಇನ್ನೊಬ್ರು ಮೇಲೆ ಕೋಪ ಇರೋದು, ಜಾನ್ವಿ ಮೇಲೆ ಕೋಪ ಏನಿಲ್ಲ ಸರ್. ಅವ್ರು ಆಡ್ತಾ ಇರೋ ಆಟದ ಮೇಲೆ ಅದೇ ಬೇಸರ. ಯಾಕಂದ್ರೆ ಬೇಸರ ಆಗ್ತಾ ಇದೆ. ಆ ಬೇಸರ ಆಗ್ತಾ ಇರೋದ್ರಿಂದ ನೀವು ಅವ್ರ ಮೇಲೆ ಹೇಳ್ಬೇಕು. ಆದ್ರೆ ಹೋಗಿ ನೀವು ಕಾಕ್ರೋಚ್ ಸುದ್ದಿ, ಅವ್ರ ಎಂತ ಒಳ್ಳೆ ಆಕ್ಟ್ರು, ಅವ್ರನ್ನ ಹೋಗಿ ಆಕ್ಟ್ರು ಏನಿದ್ರು ಆಕ್ಟರ್ ಅಷ್ಟೇನೆ. ಬಟ್ ಇಲ್ಲಿ ನಿಜ ರೂಪ ತೋರಿಸ್ತಾ ಇದೆ. ಅಲ್ಲ, ಅವ್ರ ನಿಜ ರೂಪ ತೋರಿಸ್ತಾ ಇದೆ. ಆದ್ರೆ ಅವ್ರು ಏನ್ ಆಟ ಆಡ್ಬೇಕು ಅದನ್ನ ಆಟ ಆಡ್ಬೇಕು. ಇವ್ರು ಜಾನು ಅಶ್ವಿನಿ ಅವ್ರ ಜೊತೆ ಸೇರ್ಕೊಂಡು ಅವ್ರು ಸುಮ್ನೆ ಆಡ್ತಾ ಇಲ್ಲ. ಅದು ಅಲ್ಲ ಈ ಅಶ್ವಿನಿ ಅವರು ಜಾನು ಅವ್ರ ಮೇಲೆ ಜನ ಕಂಪ್ಲೇಂಟ್ ಮಾಡ್ತಾರಲ್ಲ, ಯಾಕೆ ಅವ್ರು ಆಡ್ತಾ ಇರೋದು ಹಂಗೆ ತಾನೆ. ಅವ್ರು ಒಬ್ರಿಗೆ ಅಂತ ಏನಿಲ್ಲ, ಇಡೀ ಬಿಗ್ ಬಾಸ್ ನೋಡ್ತಾ ಇರೋ ಎಲ್ಲಾ ಜನಗಳಿಗೂ ಅವ್ರಿಗೆ ಯಾರು ಕಂಡ್ರು ಆಗಲ್ಲ. ಯಾಕಂದ್ರೆ ಅವ್ರು ಆತರ ನಡ್ಕೋತಾ ಇದಾರೆ ಮನೇಲಿ. ಈಗ ಅಕಸ್ಮಾತ್ ನಾಳೆ ನೆಕ್ಸ್ಟ್ ವಾರದಲ್ಲಿ ಜಾನು ಮತ್ತೆ ಅಶ್ವಿನಿ ಅವ್ರು ಹೊರಗಡೆ ಬಂದ್ಬಿಟ್ರೆ ನಿಮ್ಗೆ ಏನ್ ಅನ್ಸುತ್ತೆ? ಒಳ್ಳೇದು, ನೆಮ್ಮದಿ. ಅಲ್ಲ ಸಾರ್, ಒಂದ್ ಜೀವನದಲ್ಲಿ ಬಿಡುಗಡೆ ಸಿಕ್ದಷ್ಟು ನೆಮ್ಮದಿ. ಜೈಲಿಂದಾನೇ ಈಚೆ ಬಂದಷ್ಟು ನೆಮ್ಮದಿ. ಅಂದ್ರೆ ನೀವು ಅಷ್ಟೊಂದ್ ಚೆನ್ನಾಗಿ ಬಿಗ್ ಬಾಸ್ ನೋಡ್ತಾ ಇದ್ರಿ. ಬಿಗ್ ಬಾಸ್ ಬಿಗ್ ಬಾಸ್ ನೋಡ್ತೀವಿ ಅಂದ್ರೆ ಈವ್ನಿಂಗ್ ಅಷ್ಟೇನೆ. ಸ್ವಲ್ಪ ಆದ್ರೆ ನಿಮ್ಗೆ ಎಷ್ಟು ಪರಿಣಾಮ ಬೀರೈತೆ ನೋಡಿ. ಅವ್ರು ಹೊರಗಡೆ ಬಂದ್ರೆ ನೆಮ್ಮದಿ ನಿಮ್ಗೆ. ಅಪ್ಪ, ಜನಕ್ಕೆ ಎಲ್ಲೆಲ್ಲಿ ಯಾರು ಏನೇನು ಊಟ ಹಿಂಗ್ ಬಾಯಿಗೆ ಇಟ್ಕೋತಾ ಇರ್ತಾರೆ, ಅದ್ ಹಂಗೆ ಬಿಟ್ಟಿರ್ತಾರೆ, ಹಿಂಗೆ ನೋಡ್ತಾ ಇರ್ತಾರೆ. ಅವ್ರು ಹೊರಗಡೆ ಬಂದ್ರೆ ಹೊರಗಡೆ ಬಂದು
ನಿಮಗೆ Okay, thank you, sir. ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು